ತೀರ್ಮಾನ ಮಾಡಿದೆ. ಬಟ್ ಕೋರ್ಟ್ ತಡೆಯುತ್ತೆ. ಒಂದು ನಾನು ಹೇಳ್ತೀನಿ, ಭಾಳ ಮುಖ್ಯವಾಗಿ ಈ ರೀತಿ ಕ್ರಿಮಿನಲ್ ಕೇಸ್ಗಳನ್ನ ಅದರಲ್ಲಿ ಗಂಭೀರವಾದಂಥ ಸೆಕ್ಷನ್ ಇರುವಂಥ ಸಂದರ್ಭದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಇತ್ತು, ಅವತ್ತು ರಾತ್ರಿ ಸಾವಿರಾರು ಸಂಖ್ಯೆಯಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಬರೀ ಮೆಸೇಜ್ ಮುಖಾಂತರ 16,000 ಸಂಖ್ಯೆಯಲ್ಲಿ ಯುವಕರು ಅಲ್ಲಿ ಬಂದು ನೆರೆದರು. ಅದರಲ್ಲಿ ಎಲ್ಲರೂ ಮುಸಲ್ಮಾನ ಯುವಕರು. ಅವರು ಬಂದು ಅಲ್ಲಿ ಸೇರಿ ಸುಮ್ಮನೆ ಒಂದು ಶಾಂತ ರೀತಿಯಿಂದ ಪ್ರೊಟೆಸ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಪೊಲೀಸರ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಪೊಲೀಸ್ ಜೀಪನ್ನೇ ಸುಟ್ಟು ಹಾಕುವಂಥ ಒಂದು ಪ್ರಯತ್ನ, ಅದನ್ನು ಡ್ಯಾಮೇಜ್ ಮಾಡುವಂಥದ್ದು, ಇದೆಲ್ಲ ಬಹುಶಃ ಅವತ್ತಿನ ಪೊಲೀಸ್ ಕಮಿಷನರ್ ಸರಿಯಾದಂಥ ಒಂದು ಮುಂಜಾಗ್ರತಾ. We at East Point Group of Institutions offer a wide range of courses that provide limitless opportunities, building skills over 2 decades. ಕ್ರಮ ಕೈಗೊಳ್ಳದೇ ಇದ್ದರೆ ಭಾಳ ದೊಡ್ಡದಾದಂಥ ಅನಾಹುತ ಆಗ್ತದೆ. ಅಂಥ ಕೇಸುಗಳನ್ನು ಸಹಿತ ಇವತ್ತು ವಿಡ್ರಾ ಮಾಡ್ತಾರೆ ಅಂತಂದರೆ ಬಹುಶಃ ಅವತ್ತು ಏನು ನೋಟ್, ಬಹುಶಃ ಹೋಮ್ ಡಿಪಾರ್ಟ್ಮೆಂಟದ ನೋಟು ಮತ್ತು ಕಾನೂನು ಇಲಾಖೆಯ ಒಂದು ಅಭಿಪ್ರಾಯ ಇವೆಲ್ಲ ನೋಡಿದಾಗ ನೆಗೆಟಿವ್ ಇರ್ತದೆ. ಇದು ನಾವು ವಿಡ್ರಾ ಮಾಡಬೇಡ್ರಿ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೆ. ನಾವು ಇಷ್ಟೆಲ್ಲ ಆದಮೇಲೆ ಕ್ಯಾಬಿನೆಟ್ ತೊಗೊಂಡು ಹೋಗಿ ಕಾನೂನು ಬಾಹಿರವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡದ್ದು ಅಂತ ಚಾಲೆಂಜ್ ಮಾಡಿದರು ಹೈಕೋರ್ಟ್ನಲ್ಲಿ ನಿನ್ನೆ ತೀರ್ಪು ಬಂತು. ತೀರ್ಪಿನ ಪ್ರಕಾರ ಇವತ್ತು ಅದನ್ನು ಕ್ವ್ಯಾಶ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೈಕೋರ್ಟ್ನವರು. ಆ ಹೈಕೋರ್ಟಿನ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಕಾನೂನು ಬಾಹಿರವಾದಂಥ ಈ ರೀತಿಯಂಥ ಇವತ್ತು ಕ್ಯಾಬಿನೆಟ್ ಡಿಸಿಷನ್ನು ನಾಳೆ ಬರುವಂಥ ದಿವಸಗಳಲ್ಲಿ ಆಗಬಾರ್ದು. ಈ ರೀತಿ ವಿಡ್ರಾ ಆಗಿದ್ದರಿಂದ ಇವತ್ತು ಏನಾಗಿದೆ, ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾಯಿದೆ. ಮಂಗಳೂರು ನೋಡ್ತೀರಿ, ಇವತ್ತು ಅವ್ರು ಮರ್ಡರ್ ಮಾಡಿದ್ರು, ಇವ್ರು ಮರ್ಡರ್ ಮಾಡಿ ಇದೇ ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ಅತ್ಯಾಚಾರ, ರೇಪು ಪ್ರಕರಣ ಸಿಕ್ಕಾಪಟ್ಟೆ. ಮೊನ್ನೆ ಇಲ್ಲೇ ಹಾನಗಲ್ದಲ್ಲಿ ಯಾರೋ ಆ ಸಾಮೂಹಿಕ ರೇಪ್ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿಗಳು ಬೇಲ್ ಬಿಡಿಸ್ಕೊಂಡ್ಬಂದರೆ ಒಂದು ದೊಡ್ಡ ಮೆರವಣಿಗೆ ಮಾಡ್ತಾರೆ, ಅದು ಎಂಜಾಯ್ ಮಾಡ್ತಾರೆ, ಅಗದಿ ಏನದು ಪಾರ್ಟಿ ಮಾಡ್ತಾರೆ. ಅಂದರೆ ಈ ರೀತಿ ಕಾನೂನು ಬಗ್ಗೆ ಭಯ ಇಲ್ಲದಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಆಗ್ತಾಯಿದೆ. ಅದಕ್ಕೆ ಮೂಲ ಕಾರಣ ಈ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಮುಸಲ್ಮಾನರು ಹೋಟ್ ನಮಗೆ ಸಿಗ್ತಾವನ್ನುವಂಥ ಕಾರಣ ಸಲುವಾಗಿ, ಆ ಒಂದು ತುಷ್ಟೀಕರಣ ಸಲುವಾಗಿ ಈ ರೀತಿ ಬೇಕಾಬಿಟ್ಟಿಯಾಗಿ ವಿಡ್ರಾ ಮಾಡೋದು. ಹಿಂದೆ ಮಂಗಳೂರಲ್ಲಿ ಆ ಪಾಪ್ಯುಲರ್ ಫ್ರಂಟ್ ಅನ್ನುವಂಥ ಆರ್ಗನೈಸೇಷನ್ನು, ಮೈಸೂರಿನಲ್ಲಿರುವಂಥ ಪಾಪ್ಯುಲರ್ ಫ್ರಂಟದ್ದು ಅವೆಲ್ಲ ಕೇಸ್ಗಳನ್ನ ವಿಡ್ರಾ ಮಾಡಿದ್ದಕ್ಕೆ ಅವತ್ತು ಡಿ ಜಿ ಹಳ್ಳಿ ಮತ್ತೊಂದು ಕಡೆ ಏನು ಗಲಿಬೆ ಆಯ್ತಲ್ಲ, ಅದಕ್ಕೆ ಮೂಲ ಕಾರಣ ಅದೇ. ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ಇಲ್ಲದೇ ಇದ್ದರೆ ಈ ರೀತಿಯಂಥ ಕೃತ್ಯಗಳು ನಡೀತಾ ಇದ್ದಾವೆ. ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳ್ತೀನಿ, ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಇದು ರಾಜಕಾರಣ ಮಾಡೋ ಸಲುವಾಗಿ ನೀವೆಲ್ಲ ವಿಡ್ರಾ ಮಾಡುವಂಥ ಕೆಲಸ ನಿಲ್ಲಿಸಬೇಕು. ಮುಂದೆ ಬರುವಂಥ ದಿವಸಗಳಲ್ಲಿ ಈ ರೀತಿ ಕಾನೂನು ಬಾಹಿರವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಬಿಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಈಗ ರಾಜ್ಯದಲ್ಲಿ ಕೋಮು ಗಲಭೆಗಳು ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸಂಘ ಪರಿವಾರದವರ ಭಾಷಣಗಳಂತ ಹೇಳಿ ಆರೋಪ ಮಾಡ್ತಾರೆ. ನಾವು ಒಂದು ಹೇಳ್ತೀನಿ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಆವಾಗ ಕೋಮು ಗಲಭೆ ಜಾಸ್ತಿ ಆಗಿದ್ದಾವೆ, ಹಿಂದೂ ಮುಸ್ಲಿಂ ಜಗಳ ಜಾಸ್ತಿ ಆಗಿದ್ದಾವೆ. ಆ ಎಮೋಷ್ನಲ್ ಫೀಲಿಂಗ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾಯಿದ್ದಾರೆ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗೂ ಸರಿ ದಾವಣಗೆರೆಯಲ್ಲಿ, ರಾಮನಗರದಲ್ಲಿ ಎಷ್ಟು ಬರೀ ಒಂದು ದಿವಸ 2 ದಿವಸ ಅಲ್ಲ, ತಿಂಗಳಗಟ್ಟಲೆ ಜಾತಿ ಗಲಭೆ ನಡೆದು ನಾವು ನೋಡಿದ್ದೇವೆ. ಹಿಂದೂ ಮುಸ್ಲಿಂ ಹುಬ್ಬಳ್ಳಿಯಲ್ಲಿ ಎಷ್ಟು ಹಿಂದೂ ಮುಸ್ಲಿಂ ಗಲಭೆ ಹಾಕಿತ್ತು. ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದ್ದು ಪ್ರಕರಣ ಯಾಕೆ ಇದಾಯಿತು, ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಹೀಗಾಗಿ ಹಿಂದೂ ಮುಸ್ಲಿಂ ವಾತಾವರಣ ಕೆಡಿಸುವಂಥದ್ದು, ದ್ವೇಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಹೊರತು BJP RSS ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋದು. ಮತ್ತು ಈಗ ನೀನೇ ನೋಡಿರಲಿಲ್ಲ, ಅಲ್ಲೇ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಮುಸ್ಲಿಂ ಕಾಂಗ್ರೆಸ್ ನಾಯಕರು ಅವರೆಲ್ಲ ರಾಜೀನಾಮೆ ಕೊಡುವಂಥದ್ದು. ಅಂದರೆ ಅವ್ರಿಗೂ ಸದ್ಯಕ್ಕೆ ಚಾಲೂ ಆಗಿದೆ, ನಮ್ಮಲ್ಲಿ ಯಾಕೆ ದ್ವೇಷ ಹುಟ್ಟಿಸ್ತಾ ಇದ್ದೀರಿ ನೀವು, ಹಿಂದೂ ಮುಸ್ಲಿಮರು ನಾವು ಆರಾಮಾಗಿ ಇರಬೇಕಂತೀವಿ, ಆದರೆ ನಮ್ಮನ್ನು ದ್ವೇಷ ಹಚ್ಚಿಸಿ ಅವ್ರು ಮಾಡ್ರು ಇವ್ರು ಮಾಡ್ರು ಅಂತ ಆಗ್ತಾಯಿದೆ ಅಂಥೇಳಿ ಅವರೇ ಬೇಜಾರಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಇರ್ತದೆ, ಎಲ್ಲಿರ್ತದೆ ಅಲ್ಲಿ ಕೋಮು ಗಲಭೆ ಇದ್ದಿದ್ದೆ. ಸರ್, ಹುಬ್ಬಳ್ಳಿ